ಇದೆಯಲ್ಲ ಸೈಡಲ್ಲಿ ಅದು ಇಟ್ಕೊಂಡಿರ್ತೀವಿ ನಿಜಲ್ವಾ? ಯಾಕೆ ಹೇಳಿ? ಕ್ಯಾಲ್ಸಿಯಂ ಇಲ್ಲ, ಎಲ್ಲ ಡೆಫಿಷಿಯನ್ಸಿ ಜಾಸ್ತಿ ಸಮಸ್ಯೆಗಳು ಕಾಣಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ನ್ಯಾಚುರೋಕಾಲ್ ಆರ್ಥೋಸೋದ ಅಂತಾನೆ ಬರುತ್ತೆ. 2 ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೂ ಮತ್ತೆ ಅಥ್ಲೆಟಿಕ್ಸ್ ಓಕೆ ಯಾವುದೇ ಮೂಳೆ ಸಂದಿರ್ತಕ್ಕಂಥ ವ್ಯಕ್ತಿಗಳು ಯಾಕೆ ಹಂಗಾಗ್ತದೆ? ಎಲ್ಲಾ ಕಾಯಿಪಲ್ಯಗಳು ಕೆಮಿಕಲ್ ತಿನ್ನೋದು. ಹೌದು, ಕೊತ್ತಂಬರಿ ಕೆಮಿಕಲ್ ಫುಡ್ಸ್ ಜಾಸ್ತಿ ತಿಂತಾರಲ್ಲ ಅದು ಸಮಸ್ಯೆ ಆಗ್ತದೆ. ಈ ಸಮಸ್ಯೆ ಬರುತ್ತೆ. ಹೌದು, ಅದಕ್ಕೆ ಸಂಬಂಧಪಟ್ಟಂಗೆ ಏಜ್ಡ್ ಪರ್ಸನ್ಸ್ ಯಾರಾದ್ರೂ ಪೇನ್ ಬಂದಿದೆ, ಸೊ ಕತ್ತು ಕೈ ನೋವು ಕಾಲು ನೋವು ಯಾರಿಗೇ ಇದ್ರು ಸಹ ನಮ್ಮಲ್ಲಿ ಪೈನೋಡಿಕ್ಸ್ ಆಯಿಲ್ ಜಾಯಿಂಟ್ ಆಯಿಲ್ ಅಂತ ಬರುತ್ತೆ. ಸೊ ಹಚ್ಚಿರ್ತಕ್ಕಂಥ ಬರೀ 10-15 ನಿಮಿಷದಲ್ಲಿ ರಿಲೀಫ್ ಆಗುತ್ತೆ ಪೇನ್. ಅಷ್ಟು ಫಾಸ್ಟ್ ರಿಸಲ್ಟ್ ಇರ್ತಕ್ಕಂಥ ಪ್ರಾಡಕ್ಟ್. ಸೊ ಇದನ್ನು ನಿಮ್ಮ ಮನೆಗೆ ಯೂಸ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಬಂದ್ಮೇಲೆ ನಾವು ತೋರಿಸ್ಕೊತಾ ಇರ್ತೀವಿ, ನಿಜ ಅಲ್ವಾ? ಸತಿ ಒಟ್ಟಿನಲ್ಲಿ ಅಟ್ಯಾಕ್ ಆಗ್ಬೇಕು ನಮ್ಗೆ, ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಗಂಟ ನನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನಾನು ಸಖತ್ತಾಗಿದ್ದೀನಿ, ನಾನು ಸಖತ್ತಾಗಿದ್ದೀನಿ. ಪ್ರತಿಯೊಬ್ಬರಿಗೂ ಸಹ ಏನು ಹಾರ್ಟ್ಗೆ ಪಂಪ್ ಆಗ್ತಕ್ಕಂಥ ನರ ಏನಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ದು ಏನಿದೆ, ಆ ಪಂಪು ಕಂಪ್ಲೀಟ್ ಏನಾಗ್ತದೆ, ಬ್ಲಾಕ್ ಆಗ್ತಾ ಬರುತ್ತೆ. ಒಂದೇ ಸತಿ ತೋರಿಸಲ್ಲ ಎಫೆಕ್ಟ್. ಓಕೆ, ಸೊ ನಿಧಾನಕ್ಕೆ ಬ್ಲಾಕ್ ಆಯಿತು. ಒಂದ್ಸತಿ ನಿಮ್ಗೆ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಬ್ಲಾಕ್ ಆಗ್ತಕ್ಕಂಥದ್ರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ರಲ್ಲಿ ಅದನ್ನ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಅಟ್ಲೀಸ್ಟ್ ನನಗೆ ಹಾರ್ಟ್ ಪ್ರಾಬ್ಲಮ್ ಇರಲಿ ಇಲ್ಲದೆ ಇರಲಿ 1 ವರ್ಷದಲ್ಲಿ ಅಟ್ಲೀಸ್ಟ್ 1 ಬಾಟ್ಲ ನಾನು ಏನಾದರೂ ಯೂಸ್ ಮಾಡಿ, ನಾನು ಆಲ್ರೆಡಿ ಯೂಸ್ ಮಾಡ್ತಾನೆ ಇರ್ತೀನಿ. ಓಕೆ, ಯಾಕೆ ಅಂತಂದ್ರೆ ನಾವು ಸುತ್ತಾಡ್ತಾ ಇರ್ತೀವಿ, ಹೊರಗಡೆ ಫುಡ್ಸ್ ತಿಂತಾ ಇರ್ತೀವಿ, ಜಂಕ್ಸ್ ಫುಡ್ ತಿಂತಾ ಇರ್ತೀವಿ. ಬಟ್ ಸಾಕಷ್ಟು ಫುಡ್ಸ್ ತಿಂತಾರಲ್ಲ, ಡೆಫಿನೆಟ್ ಅದು ಸಮಸ್ಯೆ ಆಗುತ್ತೆ. ಬಟ್ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ರುದೇಸ್. ಓಕೆ, ವರ್ಷಕ್ಕೆ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ವರ್ಷ ಪೂರ್ತಿ ಬಳಸೋಕ್ಕಾಗಲಿಲ್ಲ ಅಂದ್ರೂ ವರ್ಷಕ್ಕೊಂದು ಬಾಟ್ಲು ಯೂಸ್ ಮಾಡಿ ನಿಮ್ಮ ಆರೋಗ್ಯಕ್ಕೋಸ್ಕರ. ಓಕೆನಾ? ಸೊ ಬ್ಲಾಕ್ ಆಗಿರ್ತಕ್ಕಂಥನ್ನೆಲ್ಲ ವಾಪಸ್ಸು ರಿಮೂವ್ ಮಾಡೋದು. ನರಗಳ ವೀಕ್ನೆಸ್, ಓಕೆ, ನರ್ವಸ್ ಪ್ರಾಬ್ಲಮ್ ತುಂಬಾ ಜನಕ್ಕೆ. ಸೊ ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಬೆಂಡ್ ಆಗ್ಬಿಟ್ಟಿರ್ತದೆ, ಓಕೆ, ಇಲ್ಲ ಅಡುಗೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಬೆಂಡ್ ಆಗ್ಬಿಟ್ಟಿರ್ತದೆ. ಸೊ ತುಂಬಾ ಜನಕ್ಕೆ ನರಗಳು ಇಟ್ಕೊಂಡಿರ್ತಾರೆ. ಓಕೆ, ಮಲಗಿದ್ರಲ್ಲೇ ಕೆಲವ್ರಿಗೆ ಕತ್ ನೋವು ಕೈ ನೋವು ಕಾಲು ನೋವು ಬಂದ್ಬಿಟ್ಟಿರ್ತಾರೆ, ಅಂದ್ರೆ ನರಗಳು ಇಟ್ಕೊಂಡು ಆ ಪೇನ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲಾನು ಸಹ ಇದು ಒಂದು ರಿಲೇಟೆಡ್ ಪ್ರಾಡಕ್ಟ್ ನರ್ವಸೋದ ಅಂತಾನೆ. ಮತ್ತೆ ಇದನ್ನ ಪ್ಯಾರಾಲಿಸಿಸ್ ಪೇಷಂಟ್ಸ್ ಅಂದ್ರೆ ಸ್ಟ್ರೋಕ್ ಹೊಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ರು ರಿಫರ್ ಮಾಡಿ. ಸೊ ಅವ್ರಿಗೂ ಸಹ ತುಂಬಾ ಅದ್ಭುತವಾಗಿ ರಿಸಲ್ಟ್ ಆಗ್ತಕ್ಕಂಥ ಪ್ರಾಡಕ್ಟ್. ಮತ್ತೆ ಮಧುಸೂದ ಕ್ರಿಶ್ಚಿಯನ್ ಶುಗರ್ ಇದೆ, ಇಲ್ಲಿ ಶುಗರ್ ಇದೆ. ಬಟ್ ಶುಗರ್ ಕಾಯಿಲೆ ಅಲ್ಲ. ಫಸ್ಟ್ ಆಫ್ ಆಲ್ ಶುಗರ್ನ ನಾವು ಹೋಗಿ ಡಾಕ್ಟರ್ಗಳ ಹತ್ರ ಕೆಲವೊಂದನ್ನ ಅವ್ರು ಹೇಳೋ ಪ್ರಕಾರ ಒಂದು 10 mg 50 mg ಈ ಥರ ತಗೊಂಡು ನಮ್ಗೆ ಏನಾಗಿದೆ, ಶುಗರ್ ಜಾಸ್ತಿ ಹೈ ಲೆವೆಲ್ ಶೋ ಆಗ್ತಾ ಇದೆ. ಬಟ್ ಶುಗರ್ನ ಮೊದಲೆಲ್ಲ ಬರ್ತಿರ್ಲಿಲ್ವಾ? ಶುಗರ್ ಹಿಂದೆ ಬರ್ತಿರ್ಲಿಲ್ವಾ? 40-50 ವರ್ಷದ ಹಿಂದೆ ಇರಲಿಲ್ವಾ? ಶುಗರ್ ಇತ್ತು, ಬಟ್ ಫುಡ್ಡಲ್ಲೆಲ್ಲ ಕ್ಲಿಯರ್ ಮಾಡ್ತಾ ಇರ್ಲಿಲ್ಲ. ಬಟ್ ಈಗೇನಾಗಿದೆ, ಮೆಡಿಸಿನ್ಸ್ ಫಾರ್ಮಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ 1 ತಿಂಗಳಿಗೆ ಆಗುವಷ್ಟು ಶುಗರ್ ಮೆಡಿಸಿನ್ಸ್ನ ನಾನು ಒಂದೇ ಸತಿ ಯೂಸ್ ಮಾಡ್ತೀನಿ ಅಂದ್ರೆ ಏನಾದ್ರು ಒಂದು ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಓಕೆ, ಸೊ ಅದು ಹೆಲ್ತ್ಗೆ ಪ್ರಾಬ್ಲಮ್ ಆಗ್ಬೋದು. ಬಟ್ ಇದು ಒಂದು ರಿಯಾಲಿಟಿ ಏನಂತಂದ್ರೆ, ಇದು ಹೆಲ್ತಿ ಫುಡ್ ಇದ್ದ ಕಂಪ್ಲೀಟ್ಲಿ ಎಲ್ಲ ಆಯುರ್ವೇದಿಕ್ ಇಂಡಿಗ್ರೇಟ್ಸ್ ಹಾಕಿ ಮಾಡಿರ್ತಕ್ಕಂಥ. ಇದನ್ನ 1 ಸ್ಪೂನ್ ತಗೊಳ್ಳೋ ಜಾಗಕ್ಕೆ 2 ಸ್ಪೂನ್ ತಗೊಂಡ್ರೆ ನಿಮ್ಗೆ ಏನಾಗಲ್ಲ, 2 ಸ್ಪೂನ್ ತಗೊಳ್ಳೋ ಜಾಗಕ್ಕೆ 4 ಸ್ಪೂನ್ ತಗೊಂಡ್ರೆ ಏನಾಗಲ್ಲ, ಲೂಸ್ ಮೋಷನ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಆಗಲ್ಲ. ಓಕೆ, ಸೊ ಶುಗರ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ರಿಸಲ್ಟ್ ಓರಿಯೆಂಟೆಡ್ ಯಾವುದೇ ಶುಗರ್ ಇದ್ರೂ ಸಹ ಯೂಸ್ ಮಾಡ್ಬೋದು. ಮತ್ತೆ ಡೈಜೆಷನ್ಸ್ ಪ್ರಾಬ್ಲಮ್, ತುಂಬಾ ಜನ ಗ್ಯಾಸ್ಟ್ರಿಕ್ ಇರ್ತಕ್ಕಂಥದ್ದು, ಸೊ ಜೀರ್ಣಕ್ಕೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಈ ಥರ ಸಾಕಷ್ಟು ಸಮಸ್ಯೆಗಳಿವೆ. ಓಕೆ, ಸೊ ಕೆಲವರಿಗೆ ಮೂಲದ ಮೇಜರ್ ಕಾರಣ ಏನಂದ್ರೆ ಡೈಜೆಷನ್ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿಂದಲೇ ಮೂಲಗಳ. ಅದಕ್ಕೆಲ್ಲ ನಮ್ಮಲ್ಲಿ ಸೊ ನಿತ್ಯ ಸುಧ ಅಂತಾನೆ ಬರುತ್ತೆ. ಸೊ ಅದನ್ನ ಬಳಸ್ಬೋದು. ಮತ್ತೆ ರೆಗ್ಯುಲರ್ ಯೂಸ್ ಮಾಡ್ಬೋದು. ತುಳಸಿ ಯಾರು ಏನು ಯೂಸ್ ಮಾಡ್ತಿರೋ ಗೊತ್ತಿಲ್ಲ ಮನೆಯಲ್ಲಿ. ಫಸ್ಟು ಪ್ರತಿಯೊಬ್ಬರು ನೀರು ಕುಡಿಬೇಕಾದ್ರೆ ಒಂದು 2 ಹನಿ ಕೊಟ್ಟನ 2 ಡ್ರಾಪ್ ಹೇಳಿರ್ತೀವಿ. ತುಳಸಿ ಡ್ರಾಪ್ನ ಏನೇನು ಹೇಳಿರ್ತೀವಿ, 2 ಡ್ರಾಪ್ ಹಾಕಿ ಅಂತ, 2 ಹನಿ ಹಾಕಿ ಅಂತ. ಕೆಲವರು ಏನು ಅರ್ಥ ಮಾಡ್ಕೊಂಡ್ರೆ 2 ಮುಚ್ಚೋಳ ಹಾಕಿ ಏನು ಬರುತ್ತೆ ಒಂದು ಬಿದಿಗೆ ಒಂದು 2 ಮುಚ್ಚೋಳ ಹಾಕ್ಬಿಟ್ಟು ಕುಡಿದ್ಬಿಡ. ಕುಡ್ದಂತ 1 ಅವರ್ ಫೋನ್ ಮಾಡ್ತಾರೆ, ಸರ್ ನೀವು ಹೇಳಿದ್ರೆ ಹಿಂಗೆ ಹಾಕಿ ಕುಡಿದೀನಿ ಸರ್. ನಾವು ಹೇಳಿದ್ದೇನು 2 ಡ್ರಾಪ್ 2 ಹನಿ, ಬಟ್ ಅವ್ರು ಹಾಕಿದ್ದೇನು 2 ಮುಚ್ಚೋಳೆ. ಸರ್ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ, ಬಾಡಿಯಲ್ಲಿ ಏನು ಆಗ್ತದೆ ವೈಬ್ರೇಷನ್ ಅಂತ. ಯಾಕಂದ್ರೆ ಎಕ್ಸಸ್ ಫೀಟ್ ಆಗ್ಬಿಟ್ಟಿರುತ್ತೆ. ತುಳಸಿನ ಎಷ್ಟು ಮಿತವಾಗಿ ಬಳಸ್ತೀವಿ ಅಷ್ಟು ಬೆಸ್ಟ್ ರಿಸಲ್ಟ್ ನೋಡೋದು. ಇದನ್ನ ರೆಗ್ಯುಲರ್ ಯೂಸ್ ಮಾಡಬೇಕು. ಬಟ್ ಒಂದೇ ಸತಿ ಜಾಸ್ತಿ ಕುಡಿದ್ರೆ ಅಂತಂದ್ರೆ ಅಮೃತನೂ ವಿಷ ಆಗಿರುತ್ತೆ. ಬಟ್ ಇದು
ಆಂಟಿಬಯೋಟಿಕ್ ಇರ್ತಕ್ಕಂಥ ಪ್ರಾಡಕ್ಟ್. ಇದ್ರಲ್ಲಿ ಒಂದು ತುಳಸಿ ಇಲ್ಲ, ಪಂಚ ತುಳಸಿ ಇದೆ. ಒಣ ತುಳಸಿ, ಶ್ಯಾಮ್ ತುಳಸಿ, ರಾಮ್ ತುಳಸಿ, ಕೃಷ್ಣ ತುಳಸಿ, ಅರ್ಚಕ ತುಳಸಿ, 5 ತುಳಸಿ ಹಾಕಿ ಮಾಡಿರ್ತಕ್ಕಂಥ. ಸೊ ತುಂಬಾ ಅದ್ಭುತವಾದಂಥ ರಿಸಲ್ಟ್ ಓರಿಯೆಂಟೆಡ್. ಮತ್ತೆ ಯಾರಿಗೆ ಬ್ಲಡ್ ಕಮ್ಮಿ ಇದೆ ಅದಕ್ಕೆಲ್ಲ ನಮ್ಮಲ್ಲಿ ಮೆಡಿಸಿನ್ಸ್ ಇದೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಟೋಟಲ್ ಇದಕ್ಕಿಲ್ಲ ಅನ್ನೋಂಗಿಲ್ಲ. ಸೊ ಒಂದು ಬಾಡಿಯಲ್ಲಿ ಕಂಪ್ಲೀಟ್ ಏನೆಲ್ಲ ಸಮಸ್ಯೆಗಳಿದೆ, ಸೊ ಅದಕ್ಕೆಲ್ಲ ನಮ್ಮಲ್ಲಿ ಮೆಡಿಸಿನ್ಸ್ ಇದೆ. ಸೊ ಫೈಮೋಬೋವೇರನ್ನ ನಾನು ಕ್ಲೋಸ್ ಮಾಡ್ತೀನಿ, ಜಾಸ್ತಿ ಹೋಗಲ್ಲ. ಸೊ ಕ್ಯಾಲ್ಸಿಯಂ ಕ್ಯಾಪ್ಸೂಲ್ಸ್, ಸೊ ಆಲ್ರೆಡಿ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದೀವಿ. ಸೊ ನಮ್ಮಲ್ಲಿ ಕ್ಯಾಲ್ಸಿಯಂ ಕ್ಯಾಪ್ಸೂಲ್ಸ್ ಅಲ್ಲಿ ಸೊ ಮಿಕ್ಸಿಂಗ್ ಇರುತ್ತೆ, ಕಂಪ್ಲೀಟ್ K2 ಇದೆ, ಗ್ಲೂಕೋಸಮಿನ್ ಇದೆ. ಸೊ ಕ್ಯಾಲ್ಸಿಯಂಗೆ ಫಾಸ್ಟಾಗಿ ರಿಸಲ್ಟ್ ಬರಲಿಕ್ಕೆ, ಸೊ ಯಾರಿಗೆ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ತಕ್ಕಂಥ ಪರ್ಸನ್ಸ್ಗೆ ಸೊ ಕ್ಯಾಲ್ಸಿಯಂಗೆ ಬೆಸ್ಟ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟು. ಇದನ್ನು ನೀವು ತಂದು ಕೊಡಿ ಅವರಿಗೆ, ಯಾಕೆಂತಂದರೆ ತುಂಬ ಜನ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ. ಸೊ ಅಂಥವ್ರಿಗೆ ಯೂಸ್ ಮಾಡಿ. ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ನಾವು ಕ್ಯಾಲ್ಸಿಯಂ ಯೂಸ್ ಮಾಡೋದು ಕೂಡ ಸ್ಟ್ರೆಂತ್ ಬರಲಿಕ್ಕೆ ಯೂಸ್ ಆಗ್ತಕ್ಕಂಥ ಪ್ರಾಡಕ್ಟು. ನ್ಯಾಚುರಲ್ ತುಂಬ ಅದ್ಭುತವಾದಂಥ ರಿಸಲ್ಟ್ ಇದೆ. ಎಷ್ಟು ಜನ ಬೆಳಗ್ಗೆ ಬ್ರಷ್ ಮಾಡ್ತೀರಿ ಪೇಸ್ಟ್ ಹಾಕೊಂಡು? ಯೋಚನೆ ಮಾಡ್ತಾರ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ? ಬ್ರಷ್ ಮಾಡ್ತೀವಿ. ಎಷ್ಟು ಜನ ಕೋಲ್ಗೇಟ್ ಬಳಸ್ತಾ ಇದೀವಿ? ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡ್ತಾರೆ ಯಾರಾದ್ರೂ ಇದ್ದೀರಿ ಇಲ್ಲಿ? कोलगेट यूज करना रहा कोई कौन है? ಸೊ ಹೆಚ್ಚು ಕಮ್ಮಿ ಎಲ್ಲರೂ ಏನ್ ಮಾಡ್ತಾ ಇದಾರೆ? क्लोजअप कोलगेट ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಕೋಲ್ಗೇಟ್ ನಾವು ಬಳಸ್ತಾ ಇದ್ದೀವಿ. ತುಂಬಾ 2011ರಲ್ಲಿ ದಿಲ್ಲಿಯಲ್ಲೇ ಅದ್ರ ಬಗ್ಗೆ ನ್ಯೂಸ್ ಬಂದಿದೆ. ಸೊ ನೀವು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಬಹುದು. ಓಕೆ, ದನದ ಮೂಳೆ ಪೌಡರ್ ಹಾಕ್ತೇನೆ. ಯಾವ್ದು ಹೇಳಿ? ದನದ ಮೂಳೆ ಪೌಡರ್ ಹಾಕ್ತೇನೆ. ಸೊ ಇವತ್ತು ಪೇಸ್ಟ್ ನ ತಯಾರು ಮಾಡ್ಲಿಕ್ಕೆ ಆಗಲ್ಲ.